ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಡ್ರೆಸ್ಸಿಂಗ್ ಟೇಬಲ್ನ ಫಸ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಳಗಡೆ ಇರೋದೆಲ್ಲ ತೆಗೆದಿಟ್ಟಿದ್ದೀನಿ, ಖಾಲಿ ಮಾಡಿ ಎಲ್ಲ ತೆಗೆದಿಟ್ಟು ಒರೆಸಿದ್ದೀನಿ. ಇನ್ನು ಇದನ್ನು ಟಚ್ ಮಾಡಿಲ್ಲ. ಇದು ಡೈಲಿ ಯೂಸ್ ಮಾಡುವಂಥದ್ದು. ಇದನ್ನು ಆವಾಗವಾಗ ಕ್ಲೀನ್ ಮಾಡ್ತಿರ್ತೀನಿ. ನೋಡಿ, ಇದೆಲ್ಲ ಹರಡ್ಕೊಂಡಿದ್ದೀನಿ ಇಲ್ಲೆಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಎಲ್ಲ ಮಾಡಬೇಕಿವಾಗ. ಇದೊಂದು ರೂಮ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಅಂತ ಶುರು ಮಾಡಿಬಿಟ್ಟಿದ್ದೀನಿ ಇವಾಗ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಎಲ್ಲ ಮಿಕ್ಸ್ ಆಗಿದೆ. ನಾನೇ ಕ್ಲೀನ್ ಮಾಡ್ತೀನಿ, ನಾನೇ ಗಲೀಜು ಮಾಡ್ತೀನಿ. ಇದನ್ನೆಲ್ಲ ತಂದು ಹೇಗೇಗೋ ತಂದಾಗ ಇಟ್ಬಿಡೋದು, ಆಮೇಲೆಲ್ಲ ಪುನಃ ಎಲ್ಲ ಕ್ಲೀನ್ ಮಾಡೋದು. ಹಾಗಾಗಿ ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಇಲ್ಲೇನು ಜಾಸ್ತಿ ಏನಿಲ್ಲ, ಎಲ್ಲ ಕ್ಲೀನ್ ಮಾಡಬೇಕಿವಾಗ. ಕ್ಲೀನ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದೆ ಅಂತ. ಫೈನಲ್ಲಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಶಿಝಿ ನನ್ನನ್ನು ಬಿಟ್ಟೋಗಿಲ್ಲ. ಇನ್ನೊಂದು ಕಾರ್ಪೆಟ್ ಎಳ್ಕೊಂಡು ಬಂದು ಅದನ್ನು ಪಿಲ್ಲೋ ರೀತಿ ಯೂಸ್ ಮಾಡಿಕೊಂಡು ಮುಖ ಎಲ್ಲ ಮುಚ್ಕೊಂಡು ಹಿಂಗೆ ಮಲಗಿದ್ದಾನೆ. ಪಾಪ. ಇದು ನಾನು ಕ್ಲೀನ್ ಮಾಡಬೇಕಿದ್ರೆ ಎಲ್ಲ ಇಲ್ಲೆಲ್ಲ ಹಾಕಿದ್ರೆ ಗಲೀಜಾಗತ್ತೆ ಅಂತ ಹೇಳಿ ಒಂದು ಮೊದಲೇ ಬ್ಯಾಗ್ ಇಟ್ಕೊಂಡು ಯಾವುದು ಬೇಡ ನೋಡ್ಕೊಂಡು ಅದನ್ನೆಲ್ಲನೂ ಬ್ಯಾಗ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಕೆಳಗಡೆ ಎಲ್ಲೂ ಗಲೀಜು ಮಾಡಿಲ್ಲ, ನಾನು ಕೆಳಗಡೆ ಎಲ್ಲೂ ಹಾಕಲಿಲ್ಲ. ಹಾಗಾಗಿ ಆ ಬ್ಯಾಗ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನು ಅಂದರೆ, ಇದು ಡೈಲಿ ಯೂಸ್ ಮಾಡುವಂಥದ್ದು. ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೋಮು ಮಾಮೂಲಿ ಅದೆಲ್ಲ ಇದೆ. ನಾನು ಯೂಸ್ ಮಾಡಿರೋದು ಕೊಲಿನ್. ಇದೇನು ಪ್ರಮೋಷನ್ ವಿಡಿಯೋ ಏನೋ ಅಲ್ಲ, ಹಾಗೆ ಕೊಲಿನ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಬಂದು ಪರ್ಫ್ಯೂಮು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ವೆಯ್ಟ್ ಆಗುತ್ತೆ ಅಂತ ಹೇಳಿ, ಕೆಳಗಡೆ ಬೀಳುತ್ತೆ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಗಳದು ಗೋಲ್ಕ, ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ಲು. ಇದಕ್ಕೆ ತಿಂಗಳ 500 ರಜ್ಜಿ ಕೊಟ್ಟಿದ್ದು, ಅದನ್ನೆಲ್ಲ ಅದರೊಳಗೆ ಇಟ್ಕೊತಾಳೆ. ಆಮೇಲೆ ನೆಕ್ಸ್ಟು ಇದನ್ನೆಲ್ಲ ಹೀಗೆ ಜೋಡಿಸಿದ್ದೀನಿ. ನಾನೇ ಗಲೀಜು ಮಾಡ್ತೀನಿ, ಆದರೆ ನಾನೇ ಜೋಡಿಸ್ಕೊತೀನಿ. ಗಲೀಜು ಮಾಡೋದೇನಿಲ್ಲ. ಏನೋ ಹೇಳ್ತಾರಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಹಾಗೆ ಕ್ಲೀನ್ ಮಾಡಲಿಕ್ಕೆ ನಾನು ಆಲ್ಮೋಸ್ಟ್ 3 hours 4 hours ತೊಗೊಂಡಿದ್ದೀನಿ ಇವತ್ತು. ಗಲೀಜು ಮಾಡೋದೇನು ಬೇಗ ಮಾಡಿಬಿಡ್ತೀನಿ. ಎಲ್ಲ ಅಲ್ಲಿಗೆಲ್ಲ ಹಾಕಿ ಇದು ಮಾಡಿಬಿಡ್ತೀನಿ. ಬ್ಯಾಂಗಲ್ಸ್ ಎಲ್ಲ ಇನ್ನೂ ಸ್ವಲ್ಪ ಇದೆ, ಅದನ್ನೆಲ್ಲ ಇನ್ನೂ ಜೋಡಿಸಿಲ್ಲ. ಇದೆಲ್ಲ ಮೇಕಪ್ ಸೆಟ್ಸು, ಇದೆಲ್ಲ ಕ್ಲಿಪ್ಪು ಮತ್ತು ಇಯರಿಂಗ್ಸ್ ಇದೆ. ಇದು ನನ್ನ ಮಗಳದು ಹೇರ್ ಬ್ಯಾಂಡು, ಇವೆಲ್ಲ ಸಣ್ಣ ಪುಟ್ಟ ಅವೆಲ್ಲ ಇದೆ. ನೆಕ್ಸ್ಟು ಇಲ್ಲಿ ಬಡ್ಸು, ನೈಲ್ ಪಾಲಿಶು ಮತ್ತು ಅವೆಲ್ಲ ಪರ್ಫ್ಯೂಮು ಅದೆಲ್ಲ ಇದೆ. ಮತ್ತು ಇನ್ನೊಂದೇನು ಅಂದರೆ, ಇದು ಬಂದು ಏರ್ ಸ್ಟ್ರೈಟ್ನರು. ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡೋ ಕ್ಲಿಪ್ಗಳನ್ನ ನಾನು ಈ ಥರ ಸ್ಕ್ರೀನಿಗೆ ಹಾಕ್ಕೊಂಡ್ಬಿಡ್ತೀನಿ. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಿರ್ತೀನಿ. ಅದನ್ನೇ ನಾನು ಬಾಕ್ಸಿಗೆ ತುಂಬಿಸಿಡಲ್ಲ. ಎಲ್ಲ ಇಲ್ಲಿರುತ್ತೆ, ಯಾವ್ದು ಬೇಕಾದ ಹಾಕ್ಕೊಂಡು ಅಲ್ಲೇ ಪುನಃ ಹಾಕ್ತಿರ್ತೀನಿ. ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಇಟ್ಟರೆ ಒಂದು ಬಾಕ್ಸ್ ತುಂಬ ತುಂಬಿಡ್ತೀವಿ, ಎಲ್ಲ ಗಲೀಜು ಮಾಡ್ತಿರ್ತೀನಿ. ಹಾಗಾಗಿ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. 3 hours 4 hours ತೊಗೊಂಡ್ರು ಇನ್ನು ಇದೊಂದು ಸ್ಟೆಪ್ ಉಳ್ಕೊಂತು. ಇಲ್ಲಿ ಸ್ಟಿಚ್ಚಿಂಗ್ ಥ್ರೆಡ್ಡು ಮತ್ತು ಹಾಲ್ ಬಂಬು, ಫೈಲ್ಗಳು ಮೇಲ್ಗಡೆ, ಕೆಳಗಡೆ ಎಲ್ಲ ನೈಲ್ ಪಾಲಿಶ್ ರಿಮೂವರು, ಥ್ರೆಡ್ಡು ಆ ಥರ ಇದೆ. ಇದನ್ನು ಪುನಃ ಕಂಟಿನ್ಯೂ ಮಾಡಬೇಕು. ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಕಾಫಿ ಕುಡಿದು ಅದನ್ನು ನಾನು ಕ್ಲೀನ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಏನೋ ಒಂಥರ ಸಂಭ್ರಮ, ಕ್ಲೀನ್ ಮಾಡಿ ಲಕ್ಷ್ಮಿ ಕೂರಿಸೋದು ಅಂದರೆ ಒಂಥರ ಹಬ್ಬನೇ ಅಲ್ವಾ. ಅದು ತುಂಬ ಚೆನ್ನಾಗಿರುತ್ತೆ, ಖುಷಿಯಿಂದ ಮಾಡ್ತೀವಿ. ಇದೆಲ್ಲ ಕ್ಲೀನು ಅಂತ ಮಾಡಿಕೊಂಡು ಸ್ಟ್ರೈನ್ ಆಗಿಬಿಡುತ್ತೆ. ಹಬ್ಬ ಬರೋಷ್ಟರಲ್ಲೇ ಸುಸ್ತು ಆಗಿಬಿಟ್ಟಿರ್ತೀವಿ. ಹಾಗಾಗಿ ನಾನು ಮುಂಚಿತವಾಗಲೇ ಒಂದೊಂದು ರೂಮು, ಒಂದೊಂದು ಕಬೋರ್ಡ್ ಎಲ್ಲ ಮಾಡೋಣ, ಇದೆಲ್ಲ ವಾರ್ಡ್ರೂಬ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ವಾರ್ಡ್ರೂಬ್ಸ್ ಎಲ್ಲ ಮುಗಿದಿದೆ. ಇದನ್ನೆಲ್ಲ ನೆನ್ನೆ ಮಾಡಿದೆ. ಇವತ್ತು ಇದು ಡ್ರೆಸ್ಸಿಂಗ್ ಟೇಬಲ್ ಮಾಡೋಣ ಅಂತ ಮಾಡಿದ್ದೀನಿ. ನಾಳೆ ಇಲ್ಲ, ಇವತ್ತೇ ಮಾಡಿ ಮುಗಿಸ್ತೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.